ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡ ಫಿಕ್ಸ್ ಅನ್ನುವಂತಹ ವಿಚಾರವನ್ನ ನಾವೇ ಬ್ರೇಕ್ ಮಾಡಿದ್ವಿ. ಇವತ್ತು ಸಚಿವರ ರಾಜೀನಾಮೆಗೆ ಕಾಲ ಸನ್ನಿಹಿತವಾಗಿದೆ. ಹಿಂದೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡುವಂತೆ ಸರ್ಕಾರದಿಂದ ಮುಖ್ಯಮಂತ್ರಿಗಳೇ ಸೂಚನೆಯನ್ನ ಕೊಟ್ಟಿರೋ ಬೆನ್ನಲ್ಲೇ ಸಚಿವರ ತಲೆದಂಡ ಆಗ್ತಾ ಇದೆ. ಬಹುಕೋಟಿ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಗಿಯೋ ತನಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ಬಗ್ಗೆ ನಾಗೇಂದ್ರ ಕೂಡ ಒಪ್ಪಿಕೊಂಡಿದ್ದಾರೆ. ಈ ಸಂಬಂಧ ಹೈಕಮಾಂಡ್ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಹಲವು ಹಂತಗಳಲ್ಲಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಮಾತುಕತೆ ಬಳಿಕ ನಾಗೇಂದ್ರ ರಾಜೀನಾಮೆಗೆ ಸೂಚನೆಯನ್ನ ಕೊಡಲಾಯಿತು. ಕೊನೆ ತನಕ ಸಚಿವ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ದೆಹಲಿನಲ್ಲೂ ಕೂಡ ಹೋಗಿ ಲಾಬಿ ಮಾಡಿ ಬಂದಿದ್ರು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ. ಚಂದ್ರಶೇಖರ್ ಅವರ 5 ಪುಟಗಳ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಸೇರಿದಂತೆ ಅವರ ಆಪ್ತರ ಹೆಸರನ್ನ ಸುದೀರ್ಘವಾಗಿ ಉಲ್ಲೇಖಿಸಲಾಗಿತ್ತು. ಹಾಗೆ ಹೇಗೆ ಮೌಖಿಕ ಆದೇಶವನ್ನ ಸಚಿವರು ಕೊಟ್ಟಿದ್ರು ಅನ್ನೋದನ್ನೆಲ್ಲ ಅಲ್ಲಿ ವಿಸ್ತೃತವಾಗಿ ಹೇಳಿದ್ರು. ಆಮೇಲೆ ಈ ಪ್ರಕರಣದಲ್ಲಿ ಸಿಬಿಐ ಕೂಡ ಎಂಟ್ರಿಯನ್ನ ಪಡ್ಕೊಂಡಿರೋದ್ರಿಂದ, ರಂಗ ಪ್ರವೇಶ ಮಾಡಿರೋದ್ರಿಂದ ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಹಾದಿಯನ್ನ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಆದಿಯಾಗಿ ಸರ್ಕಾರ ತುಳಿತಾ ಇದೆ. ಸಚಿವ ನಾಗೇಂದ್ರ ಅವರ ಪದತ್ಯಾಗ ಅನಿವಾರ್ಯ ಅನ್ನೋ ಹಂತಕ್ಕೆ ಸರ್ಕಾರ ಕೂಡ ಬಂದಿದೆ. ತನಿಖೆ ಸಿಬಿಐಗೆ ಹೋಗಿರೋದ್ರಿಂದ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದು ಕಷ್ಟ. ರಾಜೀನಾಮೆ ಕೊಟ್ರೆ, ಅಂದ್ರೆ ನಂತರ ರಾಜೀನಾಮೆಯನ್ನು ಕೊಟ್ರೆ, ಇವ್ರನ್ನ ವಿಚಾರಣೆಗೆ ಒಳಪಡಿಸೋದು, ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ರೆ ಸರ್ಕಾರ ಅಲ್ಲಿ ಬ್ಲೇಮಿಂಗ್ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅದರ ಬದಲು ಈಗಲೇ ರಾಜೀನಾಮೆ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ನಿನ್ನೆ ನಾಗೇಂದ್ರ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಚಿವ ನಾಗೇಂದ್ರ ಅವರ ಪದತ್ಯಾಗಕ್ಕೆ ಕಾಲ ಸನ್ನಿಹಿತವಾಗಿದೆ. ಇವತ್ತು ಎಷ್ಟೊತ್ತಿಗೆ ಇಂಥದ್ದೊಂದು ಡೆವಲಪ್ಮೆಂಟ್ ನ ನಿರೀಕ್ಷೆ ಇಟ್ಕೊಳ್ಬಹುದು ನಾವು? ಮತ್ತೆ ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಾಗಿ ಅಧಿಕೃತವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಕಾರಣ ಅಂದ್ರೆ ನಿನ್ನೆ ತಡರಾತ್ರಿಯಲ್ಲಿ ಮುಖ್ಯಮಂತ್ರಿಗಳು ಕರೆಸಿ ನಾಗೇಂದ್ರ ಅವ್ರನ್ನ ಮಾತಾಡಿದ್ರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿಬಿಐ ತನಿಖೆಗೆ ಆರಂಭವಾಗಿರುವಂತದ್ದು. ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅನ್ನೋ ಕಾರಣಕ್ಕಾಗಿ ಸಿಬಿಐ ಎಂಟ್ರಿ ನಂತರದಲ್ಲಿ ಸಹಜವಾಗಿ ಸಚಿವರವರೆಗೂ ಕೂಡ ಬಂದ್ರೆ ಆ ನಂತರ ರಾಜೀನಾಮೆ ಕೊಟ್ಟಾಗ ಆಗುವ ಮುಜುಗರವನ್ನ ತಪ್ಪಿಸಿಕೊಳ್ಳಲಿಕ್ಕೆ ತಾವೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟು ಸಚಿವ ಸ್ಥಾನದಿಂದ ಹೊರಗಿದ್ದು ವಿಚಾರಣೆಯನ್ನು ಎದುರಿಸಿ ಕಳಂಕರಹಿತನಾಗಿ ಬರ್ತೀನಿ ಅನ್ನುವಂತ ರೀತಿಯಲ್ಲಿ ಒಂದು ಘೋಷಣೆಯನ್ನು ಮಾಡಿ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಸೂಚನೆಯನ್ನು ಪಕ್ಷದಿಂದ ಕೊಡಲಾಗಿತ್ತು ಕೂಡ. ಹಾಗೆ ಇವತ್ತು ಮಧ್ಯಾಹ್ನದೊಳಗಾಗಿ ಅಧಿಕೃತವಾಗಿ ಸಚಿವ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.